ಕರ್ನಾಟಕದ ನಂಬರ್ 1 ಧಾರಾವಾಹಿ ಯಾವುದು? ಮುದ್ದು ಸೊಸೆ ಈಗ ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿ. ಕಾಮಿಡಿ ಕಿಲಾಡಿಗಳು ಜೂನಿಯರ್ಸ್ಗೆ ಸಿಕ್ಕಂತಹ ರೇಟಿಂಗ್ ಎಷ್ಟು? ಇವೆಲ್ಲ ತಿಳ್ಕೋಬೇಕು ಅಂದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಯ್ ಹಲೋ ವೀಕ್ಷಕರಿ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನೆಲ್ನಲ್ಲಿ ಬರುವಂಥ ಏಕೈಕ ವಿಡಿಯೋ ಅಂದರೆ ಅದು TRP ಸುದ್ದಿ. ಅದರಂತೆ ವೀಕ್ 9ರ TRP ಡೇಟಾವನ್ನು ಹೊತ್ತು ತಂದಿದ್ದೇನೆ. ಇದೇ ರೀತಿ ಪ್ರತಿ ಗುರುವಾರ TRP ಸುದ್ದಿಯನ್ನು ನೀವು ತಿಳ್ಕೋಬೇಕು ಅಂತಂದರೆ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಶೇರ್ ಮಾಡಿ. ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದು ಅಥವಾ ಶೋ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗಾದರೆ ವೀಕ್ಷಕರಿ, ವೀಕ್ 9ರ ನಿಮ್ಮ ನೆಚ್ಚಿನ ಶೋ ಹಾಗೂ ನಿಮ್ಮ ನೆಚ್ಚಿನ ಚಾನಲ್ನ TRPಯನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ವೀಕ್ 9ರ ಉದಯ ವಾಹಿನಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಹಾಗೆ ಉದಯ ವಾಹಿನಿಯಲ್ಲಿ ಯಾವ ಧಾರಾವಾಹಿಯನ್ನು ನೀವು ಅತಿ ಹೆಚ್ಚು ನೋಡ್ತೀರಾ ಎನ್ನುವುದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಥಸಪ್ತಮಿ ಧಾರಾವಾಹಿ ಉದಯ ವಾಹಿನಿಯ ಅದರ ರೇಟಿಂಗ್ 1.6, ಅರ್ಬನಲ್ಲಿ 1.2, ಸಿಂಧು ಭೈರವಿ 2.5, ಅರ್ಬನಲ್ಲಿ 2.2, ಮಾಂಗಲ್ಯ 2.8, ಅರ್ಬನಲ್ಲಿ 2 ತಗೊಂಡಿದ್ರೆ, ಶಾಂಭವಿ 3, ಅರ್ಬನಲ್ಲಿ 2.4 ತಗೊಂಡಿದೆ. ಸೂರ್ಯವಂಶ 2.6, ಅರ್ಬನಲ್ಲಿ 2 ತಗೊಂಡಿದ್ರೆ, ಶಾಂತಿನಿವಾಸ 2.9, ಅರ್ಬನಲ್ಲಿ 2.1 ತಗೊಂಡಿದೆ. ಮೈನಾ 2.5, ಅರ್ಬನಲ್ಲಿ 1.9 ತಗೊಂಡಿದ್ರೆ, ಕೃಷ್ಣವಂಶಿ ಧಾರಾವಾಹಿ 2.5, ಅರ್ಬನಲ್ಲಿ 1.9 ತಗೊಂಡಿದ್ರೆ, ಅನುಪಲ್ಲವಿ 1.6, ಅರ್ಬನಲ್ಲಿ 1.1 ತಗೊಂಡಿದೆ. ಹಾಗೂ ಸೇವಂತಿ 1.3, ಅರ್ಬನಲ್ಲಿ 1.1 ತಗೊಂಡಿದೆ. ಇನ್ನು ಸ್ಟಾರ್ ಸುವರ್ಣ ವಾಹಿನಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣದ ಧಾರಾವಾಹಿ ಯಾವುದು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಟಾರ್ ಸುವರ್ಣದ ರೇಟಿಂಗ್ಸ್ ಹೀಗಿದೆ. ಗೌರಿ ಶಂಕರ 2.2, ಅರ್ಬನಲ್ಲಿ 2.9, ನೀರದು ಜೊತೆಯಲ್ಲಿ 2.9, ಅರ್ಬನಲ್ಲಿ 3.4 ತಗೊಂಡಿದೆ. ಶಾರದೆ 3, ಅರ್ಬನಲ್ಲಿ 3.6, ಆಸೆ ಧಾರಾವಾಹಿ 3.7, ಅರ್ಬನಲ್ಲಿ 3.6 ತಗೊಂಡಿದೆ. ನಿನ್ನ ಜೊತೆ ನನ್ನ ಕತೆ 4.3, ಅರ್ಬನಲ್ಲಿ 3.8, ವಸುದೇವ ಕುಟುಂಬ 4, ಅರ್ಬನಲ್ಲಿ 3.4 ತಗೊಂಡಿದೆ. ರೇಣುಕಾದೇವಿ ಯಲ್ಲಮ್ಮ 3.7, ಅರ್ಬನಲ್ಲಿ 4.1, ಶ್ರೀ ಜಯಲಲಿತಾ 2.8, ಅರ್ಬನಲ್ಲಿ 3.5, ಹಾಗೂ ಸ್ನೇಹದ ಕಡಲಲ್ಲಿ 1.8, ಅರ್ಬನಲ್ಲಿ 2.6 ತಗೊಂಡಿದೆ. ವೀಕ್ 9ರ ಕಲರ್ಸ್ ಕನ್ನಡದ ಡೇಟಾವನ್ನು ನೋಡ್ಕೊಂಬರೋಣ. ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೀಕ್ಷಕರೇ, ಯಜಮಾನ ಧಾರಾವಾಹಿ ಮುಕ್ತಾಯಾಗಿದೆ. ರಾಣಿ ಧಾರಾವಾಹಿ ಬರ್ತದೆ, ಅದರ ರೇಟಿಂಗ್ಸ್ ಮುಂದಿನ ವಾರ ಸಿಗುತ್ತೆ. ಯಜಮಾನ ರೇಟಿಂಗ್ಸ್ 1.6, ಅರ್ಬನಲ್ಲಿ 1.8, ಪ್ರೇಮಕಾವ್ಯ 3.2, ಅರ್ಬನಲ್ಲಿ 2.8, ಭಾಗ್ಯಲಕ್ಷ್ಮಿ 4.2, ಅರ್ಬನಲ್ಲಿ 3.6 ತಗೊಂಡಿದ್ರೆ, ಮುದ್ದು ಸೊಸೆ ನಂಬರ್ 1 ಆಗಿದೆ 6.6, ಅರ್ಬನಲ್ಲಿ 5.6 ನೊಂದಿಗೆ. ಗೌರಿ ಕಲ್ಯಾಣ 5.5, ಅರ್ಬನಲ್ಲಿ 4.4, ಶ್ರೀಗಂಧದ ಗುಡಿ 5.5, ಅರ್ಬನಲ್ಲಿ 4.4 ತಗೊಂಡಿದೆ. ನಂದಗೋಕುಲ 6, ಅರ್ಬನಲ್ಲಿ 4.9, ಭಾರ್ಗವಿ LLB 3.9, ಅರ್ಬನಲ್ಲಿ 2.8 ತಗೊಂಡಿದೆ. ಪವಿತ್ರ ಬಂಧನ 2.7, ಅರ್ಬನಲ್ಲಿ 2.4 ತಗೊಂಡಿದ್ರೆ. ಇನ್ನು ಹಾಗಾದರೆ ಜೀ ಕನ್ನಡದ ವಾಹಿನಿಯ ನಿಮ್ಮ ನೆಚ್ಚಿನ ಸೀರಿಯಲ್ಗಳ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ಶ್ರೀ ರಾಘವೇಂದ್ರ ಮಹಾತ್ಮೆ 1.8, ಅರ್ಬನಲ್ಲಿ 2.4 ತಗೊಂಡಿದೆ. ಶ್ರಾವಣಿ ಸುಬ್ರಹ್ಮಣ್ಯ 2.2, ಅರ್ಬನಲ್ಲಿ 2.8, ಪುಟ್ಟಕ್ಕನ ಮಕ್ಕಳು 3.4, ಅರ್ಬನಲ್ಲಿ 3.8 ತಗೊಂಡಿದೆ. ಅಮೃತಧಾರೆ 5.7, ಅರ್ಬನಲ್ಲಿ 5.5 ತಗೊಂಡಿದ್ರೆ. ಅಣ್ಣಯ್ಯ 6.9, ಅರ್ಬನಲ್ಲಿ 6.5 ತಗೊಂಡಿದೆ. ಕರ್ಣ 7.9, ಅರ್ಬನಲ್ಲಿ 7.3, ಲಕ್ಷ್ಮೀ ನಿವಾಸ 6.9, ಅರ್ಬನಲ್ಲೂ 6.9, ಆದಿಲಕ್ಷ್ಮಿ ಪುರಾಣ 5.6, ಅರ್ಬನಲ್ಲಿ 5, ನಾನಿನ್ನ ಬಿಡಲಾರೆ 6.3, ಅರ್ಬನಲ್ಲಿ 6.2, ಹಾಗೂ ಬ್ರಹ್ಮಗಂಟು 5.1, ಅರ್ಬನಲ್ಲಿ 5.3 ರೇಟಿಂಗ್ಸನ್ನು ತಗೊಂಡಿದೆ. ಕಿಲಾಡಿ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆ 4.6, ಅರ್ಬನಲ್ಲಿ 3.8 ತಗೊಂಡಿದ್ರೆ. ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ 4.1, DKD 6.8 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ವೀಕ್ 9ರ ಡೇಟಾ ಇದಾಗಿತ್ತು. ಡಬ್ಬಿಂಗ್ ಧಾರಾವಾಹಿಗಳನ್ನ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ. ಮೇಘ ಸಂದೇಶ 1.9 ತಗೊಂಡಿದೆ. ಮನೆತನ 2.5, ಸುಮಂಗಲಿ 2.1, ರಕ್ತ ಸಂಬಂಧ 1.4, ಮನೆ ಅಳಿಯ 1, ಸಂಧ್ಯಾರಾಗ 1.3. ಇಷ್ಟು ಡಬ್ಬಿಂಗ್ ಧಾರಾವಾಹಿಗಳಲ್ಲಿ ಸಿಕ್ಕಿರುವಂತಹ ರೇಟಿಂಗ್ಗಳಾಗಿದೆ. ವೀಕ್ಷಕರಿಗೆ, ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗಾಗಲೇ ಗೊತ್ತಿದೆ, ಪುಟ್ಟಕ್ಕನ ಮಕ್ಕಳು ಎಂಡ್ ಆಗ್ತದೆ, ಹಾಗೆ ಯಜಮಾನ ಕೂಡ ಎಂಡ್ ಆಗ್ತದೆ ಅಂತ. ಮುಂದಿನ ವಾರ 2 ಹೊಸ ಧಾರಾವಾಹಿಗಳ ರೇಟಿಂಗ್ಸ್ಗಳನ್ನು ಸಿಗುತ್ತೆ. ಹಾಗಾದರೆ ವೀಕ್ಷಕರಿಗೆ, ಟಾಪ್ 5 ಚಾನಲ್ಸ್ ಯಾವುದು ಅಂತ ನೋಡ್ಕೊಂಬರೋಣ. ನಂಬರ್ 1 ಸ್ಥಾನದಲ್ಲಿದೆ ಜೀ ಕನ್ನಡ 1167 ಪಾಯಿಂಟ್ಸ್ನೊಂದಿಗೆ.
ಎರಡನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ 754 ಪಾಯಿಂಟ್ಸ್ನೊಂದಿಗೆ ಹಾಗೂ ಮೂರನೇ ಸ್ಥಾನದಲ್ಲಿದೆ ಸ್ಟಾರ್ ಸುವರ್ಣ 674 ಪಾಯಿಂಟ್ಸ್ನೊಂದಿಗೆ. ನಾಲ್ಕನೇ ಸ್ಥಾನದಲ್ಲಿದೆ ಉದಯ ವಾಹಿನಿ 522 ಪಾಯಿಂಟ್ಸ್ನೊಂದಿಗೆ ಹಾಗೂ ಐದನೇ ಸ್ಥಾನದಲ್ಲಿ ಉದಯ ಮೂವೀಸ್ 347 ಪಾಯಿಂಟ್ಸ್ನೊಂದಿಗೆ. ವೀಕ್ಷಕರೇ, ಇದಾಗಿತ್ತು ವೀಕ್ 9ರ ನಿಮ್ಮ ನೆಚ್ಚಿನ ಶೋಗಳು ಹಾಗೂ ಚಾನೆಲ್ಗಳ ರೇಟಿಂಗ್ಸ್ಗಳು. ಮಿಸ್ ಮಾಡದೆ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಾರ ಕೂಡ ಇದೇ ರೀತಿಯ ವಿಡಿಯೋನ ನೋಡಬೇಕು ಅಂತಂದರೆ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಹೊತ್ತು ತರ್ತೇನೆ. ಅಲ್ಲಿ ತನಕ ಶುಭರಾತ್ರಿ.